ನಾನಿವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದಾಗ ತುಂಬಾ ಖುಷಿ ಇತ್ತು. ನನಗೆ ಒಂದು ನಂಬಿಕೆ ಕೂಡ ಇತ್ತು. ಇದೆಲ್ಲ ನಿಮ್ಮಿಂದನೇ ನನಗೆ ಸಾಧ್ಯ ಆಗಿತ್ತು. ಅಷ್ಟೇ ನನಗೆ ಸ್ಟಾರ್ಟಿಂಗು ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಸಬ್ಸ್ಕ್ರೈಬರ್ ಇಲ್ಲ ಅಂದರೂ ಕೂಡ ವಾಚ್ ಅವರ್ ಆಗ್ತಾಯಿತ್ತು. ಅಷ್ಟು ನಂಬಿಕೆಯಿಂದ ಎಲ್ಲರೂ ನನ್ನ ವೀಡಿಯೋಸ್ಗಳನ್ನ ಕಂಪ್ಲೀಟ್ ನೋಡ್ತಾಯಿದ್ರು. ಆದರೆ ನನಗೆ ಈ ನಡುವೆ ತುಂಬಾ ಬೇಜಾರಾಗ್ತಾಯಿದೆ. ಯಾರೂ ಕೂಡ ಕಂಪ್ಲೀಟ್ ವಿಡಿಯೋ ನೋಡಲ್ಲ. ಸ್ಟಾರ್ಟಿಂಗ್ ಬಂದು ಕಮೆಂಟ್ ಮಾಡಿ ಹೋಗ್ತಾರೆ ವಿನಃ ಯಾರೂ ಅದು ಏನು ವಿಡಿಯೋ, ಅದರಲ್ಲಿ ಏನು ವಿಚಾರ ಇದೆ, ಏನು ರೆಸಿಪಿ ಇದೆ ಅಂತ ಖಂಡಿತ ನೋಡಿಲ್ಲ. ಒಂದೇ ಸೆಕೆಂಡಲ್ಲಿ ಒಂದು ಕಾಮೆಂಟ್ನ ಹಾಕಿ ಹೋಗ್ತಾರೆ. ಇದು ನನಗೆ ನೋಡಿ ನಿಜವಾಗ್ಲೂ ತುಂಬಾ ಬೇಜಾರಾಗಿದೆ. ನನ್ನ ಕೆಲವು ವ್ಯೂವರ್ಸ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಹಾಗೂ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ. ಅಂಥವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ಗೊತ್ತಿದ್ದು ಹೊಸ ಯೂಟ್ಯೂಬರ್ಸ್ ಅಂತೂ ನಿಜವಾಗ್ಲೂ ವಿಡಿಯೋ ನೋಡ್ತಾ ಇಲ್ಲ. ಅವರು ಜಸ್ಟ್ ಒಂದು ಕಾಮೆಂಟ್ ಮಾಡಿ ಹೋಗ್ತಾರೆ. ಈ ಒಂದು ನಾವು ವಿಡಿಯೋನ ಹಾಕಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ ಅದು ನಿಮಗೂ ಕೂಡ ಗೊತ್ತಿರುತ್ತಲ್ವ. ದಯವಿಟ್ಟು ಇನ್ನು ಮುಂದೆ ಆದರೂ ಈ ರೀತಿ ಯಾರೂ ಮಾಡೋದಕ್ಕೆ ಹೋಗಬೇಡಿ. ಇದೊಂದೇ ನಾನು ನಿಮಗೆ ಕೇಳ್ಕೊಡೋದು. ಯಾರೂ ಬೆಳೆಯೋದಕ್ಕಾಗಲ್ಲ. ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ರೀಚ್ ಆಗ್ಬೋದಲ್ವ. ಅದಕ್ಕೋಸ್ಕರ ನಾನು ಈ 2 ಮಾತನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಯ್ಯೋ ಆಯಿತು ಹೋಗಲಿ ಬಿಡಿಯಪ್ಪ. ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ ಅಂತೂ ನನ್ನ ತುಂಬ ಇಷ್ಟಪಟ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಖಂಡಿತ ವೀಡಿಯೋನಂತೂ ಹಾಕ್ತಾನೇ ಇರ್ತೀನಿ. 100ಗೆ 100% ನಾನು ಖಂಡಿತ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆಯೇ ನಾನಿವತ್ತು ನಿಮಗೆ ಕುಂಬಳಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು. ಮತ್ತು ಎಣ್ಣೆ ಬೇಕಾಗುತ್ತೆ, ಹಸಿ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ, ಉಪ್ಪು, ಸಾಸಿವೆ ಇಷ್ಟು ಪದಾರ್ಥಗಳಿಂದ ಸೂಪರಾಗಿರೋ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಆಗಿದೆ. ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಇದ್ರ ಜೊತೆಗೆ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲಾಗಿ ಮಾಡುವಂಥ ರೆಸಿಪಿ ಇದು. ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು ಇದನ್ನು. ನೋಡಿ ಇವಾಗ ಆಗಿದೆ. ಈ ರೀತಿ ಗ್ರೇವಿ ಟೈಪ್ಗೆ ಬರಬೇಕಿದ್ದು. ಇವಾಗ ಪಲ್ಯ ರೆಡಿ ಆಗಿದೆ. ಇದು ಪೂರಿಗೆ, ಚಪಾತಿಗೆ, ಇಡ್ಲಿ, ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮರಿದೇನೆ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಟೇಕ್ ಕೇರ್. ಬಾಯ್.